ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಭಾಗಿ. ಸ್ನೇಹಿತರೆ, ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತಕುಳಂನಲ್ಲಿ ನಡೆದಿರುವಂಥ ಘಟನೆ ಇದೀಗ ದೇಶದಾದ್ಯಂತವೂ ಕೂಡ ಚರ್ಚೆಗೆ ಈಡಾಗಿಬಿಟ್ಟಿದೆ. 6 ವರ್ಷದ ಹಿಂದೆ ನಡೆದಿರುವಂಥ ಘಟನೆ ಇದು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಬಂದ ಬಳಿಕ ಆ ತೀರ್ಪು ಇಡೀ ದೇಶವನ್ನೇ ಒಂದು ಕ್ಷಣ ಬೆಚ್ಚಿ ಬೆರಗಾಗಿಸಿ ಬಿಟ್ಟಿತ್ತು. ಕೆಲವರು ತೀರ್ಪನ್ನು ಒಪ್ಪಿಕೊಂಡು ಬಿಟ್ಟಿದ್ರು, ಕೆಲವರು ತಪ್ಪಿತಸ್ಥರಿಗೆ ಇಂತಹ ಶಿಕ್ಷೆ ಆಗಬೇಕು ಅನ್ನುವ ರೀತಿಯಲ್ಲಿಯೂ ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡು ಬಿಟ್ಟಿದ್ರು. ಸ್ನೇಹಿತರೆ, ಅಂದ ಹಾಗೆ ನೀವು ಕೂಡ ಇದೀಗ ಒಂದು CCTV ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ CCTV ದೃಶ್ಯವು ಕೂಡ ಆ ಒಂದು ಕ್ರೂರಿಗಳಿಗೆ ಶಿಕ್ಷೆ ಆಗೋದಕ್ಕೆ ಮುಖ್ಯವಾಗಿ ಇದು ಕೂಡ ಒಂದು ಸಾಕ್ಷಿ ಹಾಗೆ ಬಿಟ್ಟಿರುತ್ತೆ. ಸೊ ಸಾಕ್ಷಿಯಾಗಿ ರೇವತಿ ಅವರು ಕೂಡ ಕಾಣಿಸ್ಕೊಳ್ತಾರೆ. ಈಗ ಮುಖ್ಯ ಸಾಕ್ಷಿಯಾಗಿಯೂ ಕೂಡ ಈ CCTV ದೃಶ್ಯವು ಕೂಡ ಅಲ್ಲಿ ಕನ್ಸಿಡರ್ ಆಗಿರುವಂಥದ್ದು. ಸೊ ಈ ಒಂದು CCTV ದೃಶ್ಯದಲ್ಲಿ ಏನೇನಿದೆ, ಏನೇನು ಆ ಸಂದರ್ಭದಲ್ಲಿ ಘಟನೆ ನಡೀತು ಎಲ್ಲವನ್ನು ಕೂಡ ನಾನು ಇಂಚಿಂಚಾಗಿ ತಿಳಿಸಿ ಬಿಡ್ತೀನಿ. ನಾನು ನಿಮಗೆ ಆರಂಭದಲ್ಲಿ ಹೇಳೋದಾದರೆ ಕೇವಲ 8 ರಿಂದ 9 ನಿಮಿಷದಲ್ಲಿ ಈ ಒಂದು ದುರಂತ ನಡೆದು ಹೋಗಿಬಿಟ್ಟಿರುತ್ತೆ. ಈ CCTV ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಲ್ಲ, ಈ CCTV ದೃಶ್ಯ ಬೇರೆ ಎಲ್ಲದೂ ಅಲ್ಲ. ಈ CCTV ದೃಶ್ಯದಲ್ಲಿ ಜಯರಾಜ್ ಜೊತೆಗೆ ಪೊಲೀಸರು ಮಾಡಿರುವಂಥ ವಾಗ್ದಾಳಿ ಅಥವಾ ಇಬ್ಬರ ನಡುವೆ ಆದಂಥ ಒಂದು ಮಾತಿನ ಚಕಮಕಿ ಮತ್ತು ಆತನನ್ನು ಬಂಧನ ಮಾಡಿರುವಂಥದ್ದು. ಅದೇ ಸಂದರ್ಭಕ್ಕೆ ಜಯರಾಜ್ ಮಗ ಆಗಿರುವಂತಹ ಬೆನಿಕ್ಸ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರುವಂಥದ್ದು, ಜೊತೆಗೆ ಏನೇನೆಲ್ಲ ಆ ಸಂದರ್ಭದಲ್ಲಿ ನಡೀತು, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಹಂತದಲ್ಲಿ ಏನೇನೆಲ್ಲ ಆಯಿತು ಅನ್ನುವಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಎಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು. ಸೊ ಬಹುತೇಕ ಜನ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಫಾಲೋ ಅಪ್ಗಳು ಏನಾಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಹಾಗಾಗಿ ಈ ಒಂದು ವಿಡಿಯೋನು ಕೂಡ ನೀವು ಗಮನಿಸಲೇಬೇಕು. ಇದು ಕೂಡ ಒಂದು ಮುಖ್ಯ ಸಾಕ್ಷಿ ಆಗಿರುವಂಥದ್ದು. ಸ್ನೇಹಿತರೆ, ಈ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈಗ ವಿಷಯಕ್ಕೆ ಬಂದು ಬಿಡೋಣ. ಜೂನ್ 19, 2029 ನಡೆದಿರುವಂಥ ಘಟನೆ. ಆ ಒಂದು CCTV ಫೋಟೇಜಲ್ಲಿ ನಾವು ಸಮಯವನ್ನು ಗಮನಿಸ್ತಾ ಇದ್ದ ಹಾಗೆ 21:40 ಅಂತ ಇದೆ. ಅಂದರೆ ರಾತ್ರಿ 9 ಗಂಟೆ 40 ನಿಮಿಷ ಅನ್ನುವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಬದಲಾಗಿ ಈ ಒಂದು ಅಂಗಡಿಯ ಮಾಲೀಕನು ಈ ಒಂದು ತಪ್ಪನ್ನು ಮಾಡಿಬಿಟ್ಟಿರ್ತಾನೆ, ಅಂದರೆ ಎಡವಟ್ಟು ಮಾಡಿಬಿಟ್ಟಿರ್ತಾನೆ. ಎದುರುಗಡೆ ಅಂಗಡಿಯಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ ಇದು. ಈ ಒಂದು ಜಯರಾಜ್ ಮತ್ತು ಬೆನಿಕ್ಸ್ ಇದ್ದಾರಲ್ಲ, ಅವರ ಒಂದು ಅಂಗಡಿಯ ಎದುರುಗಡೆ ಇರುವಂಥ ಮತ್ತೊಂದು ಅಂಗಡಿಯ CCTV ಫೋಟೇಜ್ ಇದು. ಆ ಅಂಗಡಿಯ ಮಾಲೀಕ ಹೇಳಿರುವ ಪ್ರಕಾರ ಅಥವಾ ಅಂಗಡಿಯ ಮಾಲೀಕ 1 ಗಂಟೆ ಅಥವಾ 1 ಅವರ್ 40 ಮಿನಿಟ್ಸು ಈ ಒಂದು ಸಮಯವನ್ನು ಮುಂದಕ್ಕೆ ಹೋಗಿಬಿಟ್ಟಿರ್ತಾನೆ. ಅಂತಂದರೆ ಅಲ್ಲಿಗೆ 9 ಗಂಟೆ 40 ನಿಮಿಷ ಆಗಿರುತ್ತೆ. ಬದಲಿಗೆ ಅಸಲಿ ಸಮಯ ಅಥವಾ ಭಾರತೀಯ ಒಂದು ಸಮಯದ ಪ್ರಕಾರ 8 ಗಂಟೆ 2 ನಿಮಿಷ ಆ ಸಂದರ್ಭಕ್ಕೆ ಆಗಿರುವಂಥದ್ದು. ಸೊ ನಾವೆಲ್ಲರೂ ಕೂಡ ಗಮನಿಸಬೇಕು, ಆ ಒಂದು 8 ಗಂಟೆವರೆಗೂ ಕೂಡ ಎಲ್ಲರಿಗೂ ಕೂಡ ಓಡಾಟ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇತ್ತು. 8 ಗಂಟೆಯ ನಂತರ ಯಾವುದೇ ರೀತಿಯಾದಂಥ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ಎಲ್ಲವೂ ಕೂಡ ಬಂದ್ ಆಗಬೇಕು ಅನ್ನುವಂಥ ಒಂದು ಕರ್ಫ್ಯೂ ಟೈಮು ಕೊರೋನಾ ಇರೋ ಕಾರಣದಿಂದಾಗಿ ಆ ಒಂದು ಸಂದರ್ಭ ಆ ರೀತಿಯಾಗಿತ್ತು. ಆ ಎಲ್ಲವೂ ಕೂಡ ಇರೋದ್ರಿಂದ 8 ಗಂಟೆ 2 ನಿಮಿಷಕ್ಕೆ ನಡೆದಿರುವಂಥ ಘಟನೆ ಇದು. ನಾವೀಗ ಇಂಚಿಂಚಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. 8 ಗಂಟೆ ಆಗ್ತಾ ಇದ್ದಾಗೆ ಇನ್ನೂ ಕೂಡ ಕಸ್ಟಮರ್ಸ್ ಇರ್ತಾರೆ. ಕಸ್ಟಮರ್ ಇದ್ದಂಥ ಕಾರಣದಿಂದಾಗಿ ಜಯರಾಜ್ ಮಗ ಬೆನಿಕ್ಸ್ ಅವರು ಒಳಗಡೆ ಕಸ್ಟಮರ್ ಜೊತೆ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಹೊರಗಡೆ ಜಯರಾಜು ಹೊರಗಡೆ ಬರ್ತಾರೆ. ಪೊಲೀಸರು ಬರುವಂಥ ಸಮಯ ಆಗಿರುತ್ತೆ. ಪೊಲೀಸರು ಬಂದುಬಿಟ್ಟು ಇನ್ನೇನೋ ಕಿರಿಕ್ ಮಾಡ್ಬೋದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಹಾಗಾಗಿ ಪೊಲೀಸರು ಬಂದರೆ ಅವ್ರ ಜೊತೆಗೆ ಮಾತನಾಡೋಣ, ಒಂದಿಷ್ಟು ಅನುಕಂಪ ತೋರಿಸಬಹುದು ಅನ್ನುವ ಕಾರಣಕ್ಕೆ ಹೊರಗಡೆ ಬಂದು ನಿಂತ್ಕೊಂಡು ಬಿಡ್ತಾರೆ. ಅಂದರೆ ಆಗ 8 ಗಂಟೆ 2 ನಿಮಿಷ. ಇನ್ನು 8 ಗಂಟೆ 3 ನಿಮಿಷಕ್ಕೆ ಪೊಲೀಸರ ಆಗಮನವಾಗಿ ಬಿಡುತ್ತೆ. ಪೊಲೀಸರು ಆ ಸಂದರ್ಭಕ್ಕೆ ಬರ್ತಾರೆ. ಜಯರಾಜ್ ಜೊತೆಗೆ ಒಂದಿಷ್ಟು ಮಾತುಕತೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ. ಜಯರಾಜ್ ಕೂಡ ಅಲ್ಲಿ ಒಂದಿಷ್ಟು ಮನವಿ ಕೂಡ ಮಾಡಿಕೊಂಡು ಬಿಡ್ತಾರೆ. ಜಯರಾಜ್ ಮನವಿ ಮಾಡಿಕೊಂಡ ಬಳಿಕ ಮತ್ತೆ ಪೊಲೀಸರು ಹೋಗಿ ಬಿಡ್ತಾರೆ. ಅದಾದ ಬಳಿಕ 8 ಗಂಟೆ 4 ನಿಮಿಷಕ್ಕೆ ಅಂಗಡಿಯ ಮುಂದೆ ಮತ್ತೆ ಆ ಒಂದು ವ್ಯಕ್ತಿ ನಿಂತ್ಕೊಂಡು ಬಿಡ್ತಾರೆ. ಇನ್ನೇನು ಮತ್ತೆ ಪೊಲೀಸರು ಬರಬಹುದು, ಕಸ್ಟಮರ್ಸ್ ಇದ್ದಾರೆ, ದುಡಿಮೆ ಕೂಡ ತುಂಬ ಕಡಿಮೆ ಇದೆ, ಸಿಕ್ಕಿರುವಂಥ ಸಮಯ ಕೇವಲ ಒಂದು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ಆದರೂ ಕೂಡ ಪೊಲೀಸರು ಸ್ಪಂದನೆ ಮಾಡ್ತಾರೆ ಅನ್ನುವಂಥದ್ದನ್ನು ಆ ವ್ಯಕ್ತಿ ಅಂದ್ಕೊಂಡು ಬಿಡ್ತಾರೆ. ಅದಾದ ಬಳಿಕ ಮತ್ತೆ ಅಂಗಡಿಯ ಮುಂದೆನೇ ಆ ಜಯರಾಜ್ ನಿಂತ್ಕೊಂಡು ಬಿಡ್ತಾರೆ. ಜಯರಾಜ್ ಮಗ ಅಂಗಡಿಯ ಒಳಗಡೆ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಇನ್ನು 8 ಗಂಟೆ 5 ನಿಮಿಷ ಜಯರಾಜ್ ಅಂಗಡಿ ಮುಂದೆ ನಿಂತ್ಕೊಂಡಿರ್ತಾರಲ್ಲ, ಜಯರಾಜ್ ಅಂಗಡಿ ಮುಂದೆ ನಿಂತ್ಕೊಂಡಿರುವಂಥದ್ದನ್ನು ಪೊಲೀಸರು ಗಮನಿಸ್ತಾರೆ. ಅದಾದ ಬಳಿಕ ಪೊಲೀಸರು ತಮ್ಮ ವಾಹನದ ಬಳಿಗೆ ಹೋಗಿರ್ತಾರೆ. ಅಲ್ಲಿಂದ ಜಯರಾಜನ್ನ ಕರೀತಾರೆ. ಪೊಲೀಸರು ಕೈ ಮಾಡಿ ಕರೀತಾರೆ, ಬಾರಪ್ಪ ಇಲ್ಲಿ ಅಂತ ಕರೀತಾರೆ. ಆ ಸಂದರ್ಭಕ್ಕೆ ಪೊಲೀಸರು ಕರೀತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಜಯರಾಜ್ ಪೊಲೀಸರ ಬಳಿಗೆ ಹೋಗಿ ಬಿಡ್ತಾರೆ. ಜಯರಾಜ್ ಪೊಲೀಸರ ಹತ್ರ ಹೋದಂಥ ಸಂದರ್ಭದಲ್ಲಿ ಮಾತಿನ ಚಕಮಕಿ ಆಗುತ್ತೆ. ನೀನೇನು ದೊಡ್ಡಿದನ ಹಂಗೆ ಹಿಂಗೆ ಅಂತ ಎಲ್ಲವನ್ನು ಕೂಡ ಬಹುತೇಕ ಪೊಲೀಸರು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ಪೊಲೀಸರು ಮತ್ತು ಜಯರಾಜ್ ನಡುವೆ ಇಬ್ಬರ ನಡುವೆ ಒಂದಿಷ್ಟು ಮಾತುಕತೆ ಹಾಗೆ ಬಿಡುತ್ತೆ. ಅಲ್ಲಿ ಮಾತಿನಲ್ಲಿ ಒಂದಿಷ್ಟು ಇಬ್ಬರಲ್ಲಿಯೂ ಕೂಡ ಬಿರುಸಾಗಿ ಬಿಡುತ್ತೆ ಅಂತ ಕಾಣಿಸುತ್ತೆ. ಆ ಸಂದರ್ಭಕ್ಕೆ ಈ ಪೊಲೀಸರು ಆ ಒಂದು ವ್ಯಕ್ತಿಯನ್ನು ಜೀಪ್ನ ಒಳಗಡೆ ಕೂರಿಸ್ಕೊಂಡು ಬಿಡ್ತಾರೆ. ಅಲ್ಲಿ ಒಟ್ಟು ಹೆಚ್ಚು ಕಡಿಮೆ 1 ನಿಮಿಷ ಅಥವಾ 2 ನಿಮಿಷದ ಆಸುಪಾಸಿನಲ್ಲಿ ಆ ಪೊಲೀಸ್ ಮತ್ತು ಜಯರಾಜ್ ನಡುವೆ ಆದಂಥ ಒಂದು
ಮಾತಿನ ಚಕಮಕಿಯಲ್ಲಿ ಒಂದಿಷ್ಟು ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಕಾಣಿಸುತ್ತೆ. ಹಾಗಾಗಿ ಜಯರಾಜನನ್ನು ಕಾರಿನೊಳಗಡೆ ಕೂರಿಸ್ಕೊಂಡು ಬಿಡ್ತಾರೆ. ಅದಾದ ಬಳಿಕ 8 ಗಂಟೆ 7 ನಿಮಿಷ 8 ಗಂಟೆ 7 ನಿಮಿಷದ ಆಸುಪಾಸಿನಲ್ಲಿ ಜಯರಾಜ್ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗ್ತಾ ಇರುವಂಥದ್ದನ್ನು ಹೊರಗಡೆಯಿಂದ ಬೇರೆಯವರು ಗಮನಿಸ್ತಾ ಇರ್ತಾರೆ. ಸಂಬಂಧಪಟ್ಟಿರುವಂಥವ್ರು ಅಥವಾ ಸಂಬಂಧಿಕರು ಅಥವಾ ಸ್ಥಳೀಯರು ಈ ಜಯರಾಜ್ಗೆ ಒಟ್ಟು ಈ ಒಂದು ಬೆನಿಕ್ಸ್ಗೆ ಪರಿಚಯ ಇದ್ದಂಥವ್ರು ಗಮನಿಸ್ತಾ ಇರ್ತಾರೆ. ಜಯರಾಜ್ನ ಪೊಲೀಸರು ಯಾವಾಗ ವಾಹನದಲ್ಲಿ ಕೂರಿಸ್ಕೊಳ್ತಾರೋ ಹೊರಗಡೆಯಿಂದ ಗಮನಿಸ್ತಾ ಇರುವಂಥ ವ್ಯಕ್ತಿ ಬೆನಿಕ್ಸ್ಗೆ ಹೋಗಿ ಹೇಳಿಬಿಡ್ತಾರೆ. ಅಂತಂದ್ರೆ ನಿಮ್ಮ ತಂದೆಯನ್ನ ಪೊಲೀಸರು ಗಾಡಿಯಲ್ಲಿ ಕೂರಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಜಯರಾಜ್ ಅವರನ್ನ ಪೊಲೀಸರು ತಮ್ಮ ವಾಹನದಲ್ಲಿ ಕೂರಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವನಿಗೂ ಕೂಡ ಒಂದು ಕ್ಷಣ ಮಗನಿಗೆ ಬೇಜಾರಾಗಿರುತ್ತೆ. ಏನು ಅಂತಂದ್ರೆ ಏನಾಯ್ತು ಅನ್ನುವಂಥದ್ದು ಒಂದಿಷ್ಟು ಆತನಿಗೂ ಕೂಡ ಬೇಜಾರಾಗಿ ತಕ್ಷಣವೇ ಪ್ರತಿಕ್ರಿಯೆ ನೀಡ್ತಾನೆ. ಅಂತಂದ್ರೆ 8 ಗಂಟೆ 7 ನಿಮಿಷಕ್ಕೆ ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ತನ್ನ ಸ್ನೇಹಿತರ ಜೊತೆಗೆ ಆ ಒಂದು ಪೊಲೀಸರ ಬಳಿಗೆ ಹೋಗ್ತಾನೆ. ಏನಾಯ್ತು ಎಲ್ಲವನ್ನೂ ಕೂಡ ಬೆನಿಕ್ಸ್ ವಿಚಾರವನ್ನ ಮಾಡ್ತಾನೆ. ಅದಾದ ಬಳಿಕ ಬೆನಿಕ್ಸ್ಗೂ ಕೂಡ ರೋಪ್ ಹಾಕಿ ಅಲ್ಲಿಂದ ಪೊಲೀಸರು ಕಳಿಸಿಬಿಡ್ತಾರೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಗೊತ್ತಿರುವಂಥದ್ದು. ಅಲ್ಲಿಯೂ ಕೂಡ 8 ಗಂಟೆ 7 ನಿಮಿಷದಿಂದ 8 ಗಂಟೆ 9 ನಿಮಿಷದವರೆಗೂ ಕೂಡ ಬೆನಿಕ್ಸ್ ಪೊಲೀಸರ ಜೊತೆಗೆ ಮಾತನಾಡ್ತಾನೆ. ಪೊಲೀಸರು ಅದಕ್ಕೆ ಯಾವುದಕ್ಕೂ ಕೂಡ ಕ್ಯಾರೆ ಅನ್ನೋದಿಲ್ಲ. ನಿಮ್ಮ ತಂದೆಯನ್ನು ನಾವು ಬಿಡೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಬಾ, ಪೊಲೀಸ್ ಸ್ಟೇಷನ್ಗೆ ಬಂದಾದ ಬಳಿಕ ಅದೇನಿದೆಯೋ ಬಗೆಹರಿಸ್ಕೊಂಡು ಹೋಗುವಂತೆ ಅನ್ನುವ ರೀತಿಯಲ್ಲಿ ಪೊಲೀಸರು ಅಲ್ಲಿಂದ ಹೊರಟು ಬಿಡ್ತಾರೆ. ಅದಾದ ಬಳಿಕ 8 ಗಂಟೆ 9 ನಿಮಿಷಕ್ಕೆ ಈ ಒಂದು ಬೆನಿಕ್ಸ್ ಇರ್ತಾರಲ್ಲ, ಬೆನಿಕ್ಸ್ ತಮ್ಮ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತುಕತೆ ಅಂಥದ್ದೆಲ್ಲವೂ ಕೂಡ ಹಾಗೆ ಬಿಡುತ್ತೆ. ಪೊಲೀಸು ಅದು ಹೇಗೆ ಮಾತನಾಡ್ತಾರೋ, ಈ ಒಂದು ವ್ಯಕ್ತಿ ಬೆನಿಕ್ಸ್ ಆಗಿರ್ಬೋದು, ಜಯರಾಜ್ ಅವರಾಗಿರ್ಬೋದು, ಅದೇನು ಪ್ರತಿಕ್ರಿಯೆ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟು ಅಲ್ಲಿ ಮಾತಿನ ಚಕಮಕಿ ಆದಂಥ ಸಂದರ್ಭದಲ್ಲಿ ಜಯರಾಜ್ ಜೊತೆಗೆ ಬೆನಿಕ್ಸ್ನನ್ನು ಕೂಡ ಈ ಪೊಲೀಸರು ಬಂಧನವನ್ನ ಮಾಡಿಬಿಡ್ತಾರೆ. ಇನ್ನು ಬೆನಿಕ್ಸ್ ಜೊತೆಗೆ ಹೋದಂಥ ಸ್ನೇಹಿತ ರಾಜರಾಮ್ ಅನ್ನುವಂಥವ್ರು ಅಲ್ಲಿಂದ ಹೊರಗಡೆ ಬರ್ತಾರೆ. ಅಲ್ಲಿನ ಘಟನೆ ಎಲ್ಲವನ್ನು ಕೂಡ ಕುಟುಂಬದ ಮುಂದೆ ಸವಿವರವಾಗಿ ಬಿಚ್ಚಿ ಹಿಡುತ್ತಾರೆ. ಅದಾದ ಬಳಿಕ ಏನೇನೆಲ್ಲವೂ ಆಯಿತು ಅನ್ನುವಂಥದ್ದು ನಿಮ್ಮೆಲ್ಲರ ಗಮನಕ್ಕೂ ಇರುವಂಥದ್ದು. ಸೊ ಇಲ್ಲಿ ಪೊಲೀಸರು ಕೂಡ ಸಿಕ್ಕಾಕೊಂಡಿರುವಂಥದ್ದು ಇದೇ ಸಮಯದ ಆಧಾರದ ಮೇಲೆ. ಇದು ಏನು CCTV ಇದೆಯಲ್ಲ, ಈ CCTVಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು FIR ನಲ್ಲಿ 9 ಗಂಟೆ 15 ನಿಮಿಷದವರೆಗೂ ಕೂಡ ಈತ ಅಂಗಡಿಯನ್ನು ತೆರೆದಿದ್ದ ಅನ್ನುವ ನಿಟ್ಟಿನಲ್ಲಿ FIR ಅನ್ನು ದಾಖಲಿಸಿಕೊಂಡಿರ್ತಾರೆ. ಆದರೆ ಈ CCTV ಕ್ಯಾಮರಾದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 8 ಗಂಟೆ 2 ನಿಮಿಷಕ್ಕೆ ಆ ಒಂದು ಪೊಲೀಸರು ಅಲ್ಲಿಗೆ ಬಂದಿರ್ತಾರೆ. ಈ ಒಂದು FIR ನಲ್ಲಿ ಸುಳ್ಳು FIR ದಾಖಲಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಪ್ರಾಥಮಿಕವಾಗಿಯೇ ಈ ನ್ಯಾಯಾಲಯಕ್ಕೆ ಗೊತ್ತಾಗಿ ಬರುತ್ತೆ. ಅದಾದ ಬಳಿಕ ಈ ಒಂದು ಲಾಕಪ್ ಡೆತ್ ಕೂಡ ಆಗಿರುತ್ತೆ. ಈ ಎಲ್ಲ ವಿಚಾರವೂ ಕೂಡ ನಿಮಗೆ ಗೊತ್ತಿರುವಂಥದ್ದು. ಈ ಸಂದರ್ಭಕ್ಕೆ ಅಲ್ಲಿ ಏನೇನಾಯಿತು ಎಲ್ಲವನ್ನು ಕೂಡ ನಾನು ಹೇಳೋದಿಲ್ಲ. ಬದಲಿಗೆ CCTV ಸಂಬಂಧಪಟ್ಟ ಹಾಗೆ ಈ ಒಂದು ಸಾಕ್ಷಿ ಇದೆಯಲ್ಲ, ಈ ಸಾಕ್ಷಿಯಿಂದಾನೇ ಈ ಒಂದು ಪೊಲೀಸರು 9 ನಾಲಾಯಕ ಪೊಲೀಸರು 9 ಕ್ರೂರಿಗಳು ಇವತ್ತು ಗಲ್ಲು ಶಿಕ್ಷೆಗೆ ಅಥವಾ ಗಲ್ಲು ಶಿಕ್ಷೆಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟು ಆ ಸಂದರ್ಭದಲ್ಲಿ ಕೇವಲ 10 ನಿಮಿಷದಲ್ಲಿ ನಡೆದಿರುವಂತಹ ದುರಂತ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ನಡೀತು ಅನ್ನುವಂಥದ್ದು ನಿಮ್ಮ ಮುಂದೆ ಸವಿವರವಾಗಿ ಬಿಚ್ಚಿಟ್ಟಿದ್ದೇನೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ನಾಲಾಯಕರಿಗೆ, ಈ ಕ್ರೂರಿಗಳಿಗೆ ಕೊಟ್ಟಿರುವಂಥ ಶಿಕ್ಷೆ ಇನ್ನೂ ಕೂಡ ಕಡಿಮೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಸಾಧ್ಯವಾದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ನಾಲಾಯಕ ಅತ್ಯಂತ ಕ್ರೂರ ಮನಸ್ಥಿತಿಯ ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಲಿ. ಹಾಗಂತ ಎಲ್ಲರೂ ಕೂಡ ಹಾಗೆ ಅಂತ ನಾನು ಹೇಳೋದಿಲ್ಲ. ಅದೇ ಪೊಲೀಸ್ ಠಾಣೆಯ ಹೆಣ್ಣು ಮಗಳು, ಅದೇ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ರೇವತಿ ಎನ್ನುವಂಥ ಕಾನ್ಸ್ಟೇಬಲ್ ಇಂದಾನು ಕೂಡ ಈ ಒಂದು ನಾಲಾಯಕರಿಗೆ ಶಿಕ್ಷೆ ಕೂಡ ಆಗಿರುವಂಥದ್ದು. ಸೊ ಬಹುತೇಕ ಕೊಳಕು ಮನಸ್ಥಿತಿಯವರೇ ಹೆಚ್ಚು ತುಂಬಿಕೊಂಡಿದ್ದಾರೆ. ಎಲ್ಲೋ ನ್ಯಾಯದ ಪರವಾಗಿ ನಮ್ಮ ಕೆಲಸ ಕರ್ತವ್ಯವನ್ನು ನಾವು ಮಾಡಬೇಕು ಅನ್ನುವಂಥವ್ರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಬಹುತೇಕರು ಕೂಡ ಕೊಳಕು ಮನಸ್ಥಿತಿಯವರು, ಕೊಳಕು ಮನಸ್ಥಿತಿಯನ್ನು ಇಟ್ಟುಕೊಂಡೇ ಕೆಲಸವನ್ನು ಮಾಡುವಂಥ ಪೊಲೀಸ್ ಅಧಿಕಾರಿಗಳು ಸ್ಟೇಷನ್ಗಳಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.